ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಇಂಟ್ರೊಡಕ್ಷನ್ ವಿಡಿಯೋ ಮಾಡ್ತಾ ಇದ್ದೀನಿ. ನನ್ನ ಬಗ್ಗೆ, ನನ್ನ ಚಾನಲ್ ಬಗ್ಗೆ ಹಾಗೂ ನಾನು ಅಪ್ಲೋಡ್ ಮಾಡುವಂಥ ಕಂಟೆಂಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ನನ್ನ ಹೆಸರು ಬಂದು ರೋಹಿಲ್. ನಾನು 2 years ಇದ್ದಾಗ ಒಂದು ಹೆಲ್ತ್ ಇಶ್ಯೂ ಆಗುತ್ತೆ ನನಗೆ. ಅದು ಕಂಡೀಷನ್ ಹೆಸರು ಬಂದು ಕ್ರೇನಿಯೋಸಿನೋಸ್ಟೋಸಿಸ್ ಅಂತ. ಇದು ಬಂದ್ರೆ ಏನ್ ಪ್ರಾಬ್ಲಮ್ ಆಗುತ್ತೆ, ಇದ್ರ ಸಿಂಪ್ಟಮ್ಸ್ ಏನು ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಚಿಕ್ಕ ಮಕ್ಕಳನ್ನ ನೋಡಿರ್ತೀರಾ, ಅಂದ್ರೆ ಈಗ ಹುಟ್ಟಿರೋ ಮಗು ಒಂದು ಸರ್ಟೈನ್ 6-7 months ಆಗಿರೋಂತ ಬೇಬಿಲಿ ನೋಡಿರ್ತೀರಾ. ಅದ್ರ ಸ್ಕಲ್ ಇರುತ್ತಲ್ಲ ತಲೆಯಲ್ಲಿ, ಅದು ಓಪನ್ ಇರುತ್ತೆ, ಸಾಫ್ಟ್ ಇರುತ್ತೆ. ಇನ್ನು ಬೋನ್ಸ್ ಎಲ್ಲ ಜಾಯಿನ್ ಆಗಿರಲ್ಲ, ಎಲ್ಲ ಸಪರೇಟ್ ಆಗಿರುತ್ತೆ. ಅದಕ್ಕೆ ಎತ್ಕೊಳ್ಬೇಕಾದ್ರೆ ಮಕ್ಕಳನ್ನ ಜಾಸ್ತಿ ಅಲ್ಲಿ ಪ್ರೆಷರ್ ಕೊಡ್ಬೇಡಿ, ಹುಷಾರು ಅಂತ ಹೇಳೋದನ್ನ ಕೇಳಿರ್ತೀರ. ಅದು ಒಂದು ಸರ್ಟೈನ್ ಏಜ್ ಆದ್ಮೇಲೆ ಕೂಡ್ಕೊಳುತ್ತೆ, ಎಲ್ಲ ಬೋನ್ಸ್ ಎಲ್ಲ ಜಾಯಿನ್ ಆಗುತ್ತೆ. ಬೋನ್ಸ್ ಜಾಯಿನ್ ಆಗೋ ಟೈಮಲ್ಲಿ ನನಗೇನಾಯ್ತು, ಬೇಗನೆ ಜಾಯಿನ್ ಆಗೋಯ್ತು ಬೋನ್ಸ್ ಎಲ್ಲ. ಅವಾಗ ಏನಾಗುತ್ತೆ, ಬೋನ್ಸ್ ಬೇಗ ಜಾಯಿನ್ ಆದ್ರೆ ಬ್ರೈನ್ಗೆ ಪ್ರೆಷರ್ ಬೀಳತ್ತೆ. ಅಂದ್ರೆ ಬ್ರೈನ್ ಬೆಳೆಯೋದಕ್ಕೆ ಜಾಗ ಇರಲ್ಲ ಒಳಗಡೆ. ಅವಾಗ ಬ್ರೈನ್ಗೆ ಬೆಳೆಯೋದಕ್ಕೆ ಜಾಗ ಇಲ್ಲ ಅಂದ್ರೆ ನೆಕ್ಸ್ಟ್ ನರ್ವ್ಸ್ಗೆ ಪ್ರೆಷರ್ ಬೀಳತ್ತೆ. ನರ್ವ್ಸ್ಗೆ ಪ್ರೆಷರ್ ಬೀಳ್ಬೇಕಾದ್ರೆ ಒಂದೊಂದೇ ನರ್ವ್ ಡ್ಯಾಮೇಜ್ ಆಗ್ತಾ ಬರುತ್ತೆ. ಆಪ್ಟಿಕ್ ನರ್ವ್ ಡ್ಯಾಮೇಜ್ ಆಗುತ್ತೆ, ಹಾಗೇನೆ ಬೆಳವಣಿಗೆ ಕುಂಠಿತ ಆಗ್ಬೋದು. ಈ ತರದೆಲ್ಲ ಸಮಸ್ಯೆ ಬರ್ತಾ ಹೋಗುತ್ತೆ. ಅದನ್ನ ಸರ್ಜರಿ ಮಾಡಿ ಸರಿ ಮಾಡಬೇಕು. ಸೊ ನನಗೆ ಅದು ಸರ್ಜರಿ ಮಾಡ್ತಾರೆ, ಫುಲ್ಲು ಓಪನ್ ಮಾಡಿ, ಅಂದ್ರೆ ಸ್ಕಲ್ನ ಓಪನ್ ಮಾಡಿ ಅದು ರೀಕನ್ಸ್ಟ್ರಕ್ಟ್ ಮಾಡ್ತಾರೆ ಒಳಗಡೆ. ಅದು ಸರ್ಜರಿ ಆಗತ್ತೆ. ಆದ್ರೆ ಆಪ್ಟಿಕ್ ನರ್ವ್ ಡ್ಯಾಮೇಜ್ ಆಲ್ರೆಡಿ ಆಗೋಗಿರುತ್ತೆ. ಅಂದ್ರೆ ನಮಗೆ ಇನ್ನು ನಮ್ಮ ಫ್ಯಾಮಿಲಿಗೆ ಗೊತ್ತಿರೋದಿಲ್ಲ ಈ ತರ ಕಂಡೀಷನ್ ಆಗಿದೆ ಅನ್ನೋದು. ಸ್ಟಾರ್ಟಿಂಗ್ ಅಲ್ಲಿ ಎಲ್ರಿಗೂ ಬೇಗ ಗೊತ್ತಾಗಲ್ಲ ಅಲ್ವಾ. ಇದು ರೇರ್ ಬಂದಿರೋದ್ರಿಂದ ಎಲ್ಲ ಫ್ಯಾಮಿಲಿಲೂ ನೋಡಿರೋಂಥದ್ದು ಏನಲ್ಲ. ಸೊ ಸ್ವಲ್ಪ ಸರ್ಜರಿ ತಡ ಆದ್ರಿಂದ ನನಗೆ ಆಪ್ಟಿಕ್ ನರ್ವ್ ಡ್ಯಾಮೇಜ್ ಆಗಿ ಐ ಲಾಸ್ಟ್ ಮೈ ವಿಷನ್. ನನಗೆ ಕಣ್ ಕಾಣಿಸೋದಿಲ್ಲ. ಅದಾದ ನಂತರ ನಾನು ನೆಕ್ಸ್ಟ್ ಮುಂದೆ ಸ್ಕೂಲ್ಗೆಲ್ಲ ಜಾಯಿನ್ ಆಗಬೇಕು. ಇನ್ನ ಹಂಗೆ ಆಗಿದೆ ಅಂತ ನಮ್ಮ ಪೇರೆಂಟ್ಸು ನಮ್ಮ ಮಗ ಹಿಂಗಾದ ಅಂದ್ಬಿಟ್ಟು ಬಿಡೋದಕ್ಕಾಗಲ್ವಲ್ಲ. ಆದರೆ ಅವರು ಅಷ್ಟೇ ಧೈರ್ಯ ತಗೊಂಡು ನೆಕ್ಸ್ಟ್ ನಾನು ಸ್ಕೂಲಿಗೆ ಜಾಯಿನ್ ಆಗ್ತೀನಿ. SRMAB ಸ್ಕೂಲಲ್ಲಿ ನಾನು, ಅದೊಂದು ಬ್ಲೈಂಡ್ ಸ್ಕೂಲು, ಅದರಲ್ಲಿ ಓದಿದ್ದು ನಾನು 10th ವರೆಗೂ ನಾನು ಅದೇ ಸ್ಕೂಲಲ್ಲಿ ಓದ್ತೀನಿ. ನನಗೆ ಮುಂಚೆ ಗೊತ್ತೇ ಇರಲಿಲ್ಲ ಈ ತರ ತೊಂದರೆ ಆಗಿದ್ದು ನನಗೆ, ಅಂದ್ರೆ ಹೆಲ್ತ್ ಇಶ್ಯೂಸ್ ಆಗಿತ್ತು ಅನ್ನೋದು. ಅಪ್ಪ ಅಮ್ಮ ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಈವನ್ ಮೈ ಫ್ಯಾಮಿಲಿ ಆಲ್ಸೋ. ಯಾವ್ದಿದ್ರಲ್ಲೂ ನನ್ಗೆ ಹಿಂಗೆ ಪ್ರಾಬ್ಲಮ್ ಆಗಿತ್ತು ಅನ್ನೋದೇ ಗೊತ್ತಾಗಬಾರ್ದು, ಆ ತರ ನೋಡ್ಕೊಂಡಿದ್ರು. ಒಂದು ಸರ್ಟೈನ್ ಏಜ್ ಬಂದಾಗ ನನಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ, ಈ ತರ ಪ್ರಾಬ್ಲಮ್ ಆಗಿತ್ತು ನನಗೆ. ಅವಾಗ ನಾನು ಇನ್ನೇನು ಮಾಡೋಕ್ಕಾಗಲ್ವಲ್ಲ, ನಾವು ಲೈಫ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಅದಕ್ಕೆ ನಾನು ಅದಕ್ಕೆ ತಲೆ ಕೆಡಿಸ್ಕೊಳ್ದೆ. ಇನ್ನೂ ಏನಾದರೂ ಮುಂದೆ ನಾನು ಅಚೀವ್ ಮಾಡಬೇಕು ಅನ್ನೋದಿತ್ತು. ಹಾಗಾಗಿ ನಾನು ನೆಕ್ಸ್ಟು 10th ಮುಗಿದ ಮೇಲೆ ನಾನು APS ಕಾಲೇಜ್ ಜಾಯ್ನ್ ಆಗ್ತೀನಿ, ಕಾಮರ್ಸ್ ಓದ್ತೀನಿ. ಲಾಸ್ಟಲ್ಲಿ ನಾನು BCom ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಮಾರ್ಕ್ಸ್ ತಗೊಂಡು BCom ಕಂಪ್ಲೀಟ್ ಮಾಡ್ತೀನಿ. ನೌ ಐ ಆಮ್ ಎ BCom ಗ್ರಾಜ್ಯುಯೇಟ್. ಅದಾದ್ಮೇಲೆ ನಿಮಗೆ ಸೈನ್ಸ್ ಬಗ್ಗೆ ನನಗೆ ಒಂಥರ ಹುಚ್ಚು. ಅದ್ರ ಬಗ್ಗೆ ನಿಮ್ಗೆ ಹೇಳಬೇಕು, ಹೆಂಗೆ ಸ್ಟಾರ್ಟ್ ಆಯ್ತು ಅನ್ನೋದು. ನನ್ಗನ್ಸುತ್ತೆ ಇದು ಜೆನೆಟಿಕ್ಸ್ ಅಲ್ಲಿ ಇದೆ ಅನ್ಸುತ್ತೆ. ಯಾಕೆಂದ್ರೆ ಅಪ್ಪ ಅಮ್ಮ ಇಬ್ರು ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಂದಾನೆ ಬಂದಿರೋರು. ಹಾಗಾಗಿ ನನಗೆ ಜೆನೆಟಿಕ್ಸ್ ಅಲ್ಲೇ ಇರ್ಬೋದು ಅಂತ ನನಗನ್ಸುತ್ತೆ.
ಮುಂಚೆಯಿಂದ ಇದ್ದಾಗಿದ್ದನು ಸೈನ್ಸ್ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇತ್ತು. ಕ್ವಶನಿಂಗ್ ಅಂತೂ ಸಿಕ್ಕಾಪಟ್ಟು ಎಲ್ರು ಕ್ವಶನ್ಸ್ ಕೇಳ್ತಾ ಇದ್ದೆ. ಆಮೇಲೆ ಅಮ್ಮ ಏನಾದ್ರು ಕಿಚನ್ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಅವಾಗ್ಲೂ ಬಿಡ್ತಾ ಇರ್ಲಿಲ್ಲ, ಕ್ವಶನ್ಸ್ಗಳು ಕೇಳ್ತಾ ಇದ್ದೆ. ಏನ್ ಮಾಡೋದು, ಇದೇನೋ ಇದ್ರ ಬಗ್ಗೆ ಹೇಳೋ ಅದ್ರ ಬಗ್ಗೆ ಹೇಳೋ ಅಂತೆಲ್ಲ ಫುಲ್ ತಲೆ ತಿಂತಾ ಇದ್ದೆ. ಅಮ್ಮ ಏನ್ ಮಾಡ್ತಿದ್ರು, ಅವ್ರಿಗೆ ಗೊತ್ತಿರೋಂಥದ್ದೆಲ್ಲ ಫಸ್ಟ್ ಹೇಳ್ತಾ ಇದ್ರು ನನಗೆ. ಕೆಲವೊಂದೊಂದು ಅವ್ರಿಗೆ ಗೊತ್ತಿಲ್ಲದೆ ಇರೋದನ್ನೆಲ್ಲ ಬುಕ್ಸ್ನ ರೆಫರ್ ಮಾಡ್ತಾ ಇದ್ರು. ಬೇರೆ ಬೇರೆ ಬುಕ್ಸ್ನ ರೆಫರ್ ಮಾಡಿ ಅದರಲ್ಲಿ ನನಗೆ ಆನ್ಸರ್ಸ್ ಹೇಳ್ತಿದ್ರು. ಇಲ್ಲ ಗೊತ್ತಿರೋರ್ಗೆ ಕೇಳಿ, ಅದ್ರ ಬಗ್ಗೆ ಗೊತ್ತಿರುತ್ತಲ್ಲ ಅವನ್ನೆಲ್ಲ ಕೇಳಿ ನನಗೆ ಹೇಳ್ತಾ ಇದ್ರು ಅಮ್ಮ. ಆಮೇಲೆ ಆ ಟೈಮಲ್ಲಿ ಮೊಬೈಲ್ ಇರಲಿಲ್ಲ. ಸೊ ಮೊಬೈಲ್ ಇದ್ರೂ ಗೂಗಲ್ ಇರಲಿಲ್ಲ, ಇನ್ನು ಯೂಟ್ಯೂಬ್ ನಾವು ಯೂಸ್ ಮಾಡ್ತಾ ಇರಲಿಲ್ಲ. ಈಗಾದರೆ ಒಂದು ಕ್ಲಿಕ್ಕಲ್ಲೇ ಎಲ್ಲ ಸರ್ಚ್ ಮಾಡಿ ನೋಡ್ಬಿಡ್ಬೋದು, ನಮಗೆ ಬೇಕಾಗಿರೋ ಇನ್ಫಾರ್ಮೇಷನ್ಸ್ ಎಲ್ಲ ತಗೋಬೋದು. ಆ ಟೈಮಲ್ಲಿ ನನಗೆ ಅಷ್ಟು ಅಮ್ಮ ಸಪೋರ್ಟ್ ಮಾಡ್ತಾ ಇದ್ರು. ಜೊತೆಗೆ ಆ ವಯಸ್ಸಲ್ಲೇ ನಾನು ಒಂದು ಚಿಕ್ಕವನಿದ್ದಾಗ 2-3 years ಇದ್ದಾಗಲೇ ಸೈಂಟಿಸ್ಟ್ ನೇಮ್ಸ್ ಹೇಳ್ತಾ ಇದ್ದೆ. ಸೈಂಟಿಸ್ಟ್ ನೇಮ್ಸ್ ಅಂಡ್ ದೇರ್ ಇನ್ವೆನ್ಷನ್ಸ್ ಎಷ್ಟೊಂದು ಹೇಳ್ತಾ ಇದ್ದೆ. ಅದರದ್ದು ಪ್ರೋಗ್ರಾಮ್ ಕೂಡ ಕೊಟ್ಟಿದ್ದೀನಿ. ನಾನು ಸೈಂಟಿಸ್ಟ್ ನೇಮ್ಸ್ ಎಲ್ಲ ಹೇಳ್ತಾ ಇದ್ದಿದ್ದು. ಆಮೇಲೆ ಕ್ಯಾಪಿಟಲ್ಸು, ಇನ್ನು ಜನರಲ್ ನಾಲೆಡ್ಜ್ ರಿಲೇಟೆಡ್ ಕ್ವಶನ್ಸ್ಗೆ ಎಲ್ಲ ನಾನು ಆನ್ಸರ್ಸ್ ಹೇಳ್ತಾ ಇದ್ದೆ. ಅದಾದ್ಮೇಲೆ ನನಗೆ ಇನ್ನೂ ಸೈನ್ಸ್ ಹುಚ್ಚು ಹೋಗ್ಲೇ ಇಲ್ಲ, ದೊಡ್ಡವನಾಗ್ತಾ ಬಂದ್ರು. ಆಮೇಲೆ ಈ ಮಕ್ಕಳಿಗೆ ಟಾಯ್ಸ್ ಅಂದರೆ ಇಷ್ಟ ಇರುತ್ತೆ, ಟಾಯ್ಸಲ್ಲಿ ಆಟ ಆಡಬೇಕು ಅಂತೆಲ್ಲ ಇಷ್ಟ ಇರುತ್ತೆ. ಆದರೆ ನನಗೆ ಟಾಯ್ಸಲ್ಲಿ ಆಟ ಆಡೋದ್ಕಿಂತ ಕಿತ್ತಾಕೋದ್ರಲ್ಲೇ ಮಜಾ ಇತ್ತು ಅಂತ ಹೇಳ್ಬೋದು. ಅದನ್ನು ಓಪನ್ ಮಾಡಿ ಅದರಲ್ಲಿರೋ ಕಾಂಪೋನೆಂಟ್ಸ್ ಎಲ್ಲ ತೆಗೆದುಬಿಟ್ಟು ಒಂದೊಂದು ಏನೇನು ವರ್ಕ್ ಆಗುತ್ತೆ, ಹೆಂಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡ್ತಾ ಇದ್ದೆ. ಅದು ಕಿತ್ತಾಕಿ ಆಮೇಲೆ ಆ ಪಾರ್ಟ್ಸ್ನೆಲ್ಲ ತಗೊಂಡ್ಬಿಟ್ಟು ಇನ್ನೊಂದು ಟಾಯ್ ಮಾಡೋದು, ಏನೋ ಸೇರಿಸಿ ಮೋಟಾರ್ಸ್ ಇದ್ರೆ ಅದಕ್ಕೆ ಫ್ಯಾನ್ ಸೇರಿಸಿ ಫ್ಯಾನ್ ಥರ ಮಾಡೋದು, ಆ ಥರ ಎಲ್ಲ ಮಾಡ್ತಾ ಇದ್ದೆ ನಾನು ಎಕ್ಸ್ಪೆರಿಮೆಂಟ್ಸು. ಜೊತೆಗೆ ಎಲೆಕ್ಟ್ರಿಕ್ ಕಾಂಪೋನೆಂಟ್ಸ್ ಯಾವ್ದಾದ್ರು ಹಾಳಾಗಿರೋದಿರುತ್ತಲ್ಲ ಮನೇಲಿ, ಎಲ್ಲ ಓಪನ್ ಮಾಡಿ ಅದರಲ್ಲಿ ಫುಲ್ಲು ಆಮೇಲೆ ಅಮ್ಮನ ಹತ್ರ ಹೋಗ್ಬಿಟ್ಟು ಇದೇನು, ಇದು ಹೆಂಗೆ ಯೂಸ್ ಆಗುತ್ತೆ, ಇದೇನು ಕೆಲಸ ಮಾಡುತ್ತೆ ಅಂತ ಕೇಳ್ತಾ ಇದ್ದೆ. ಅದ್ರ ಬಗ್ಗೆ ಒಂಥರ ಏನೋ ಒಳಗಿನ ಥರ ಇದೆಯಲ್ಲ ಅನ್ನೋ ಒಂದು ಕ್ಯೂರಿಯಾಸಿಟಿ ಇರ್ತಾ ಇತ್ತು. ಇದ್ರ ಬಗ್ಗೆ ಎಲ್ಲ ತಿಳ್ಕೋಬೇಕು ಅನ್ನೋದು. ಹಂಗೇನೆ ಕತೆಗಳು ಕೇಳ್ತಾ ಇದ್ದೆ, ಸೈನ್ಸ್ ಫಿಕ್ಷನ್ ಕತೆಗಳು. ಓ ಹಂಗಾಗೋಯ್ತಂತೆ, ಹಿಂಗಾಗೋಯ್ತಂತೆ, ನಿಜವಾಗ್ಲೂ ಅದೆಲ್ಲ ಮಾಡ್ಬೋದಾ, ಹಿಂಗೆ ಮಾಡ್ಬೋದು ಅಂದರೆ ಹೇಗೆ ಸಾಧ್ಯ ಅನ್ನೋದೆಲ್ಲ ತಲೆಗೆ ಬರ್ತಾ ಇತ್ತು. ಅವಾಗ ಯೋಚನೆ ಮಾಡ್ತಾ ಇದ್ದೆ, ನಾನು ಈ ಥರದ್ದು ಏನಾದ್ರು ಕಂಡುಹಿಡಿಬೇಕಲ್ಲ ಅಂತ. ಅವಾಗ ಇನ್ನೂ ನನಗೆ ತಲೆ ಕೂತ್ಕೊಂಡ್ಬಿಡ್ತು, ನಾನು ಒಬ್ಬ ಸೈಂಟಿಸ್ಟ್ ಆಗಬೇಕು ಅಂತ. ಈವಾಗ ನಾನು ಚಿಕ್ಕವನಿದ್ದಾಗ ಶುರು ಆಗಿದ್ದು, ನಾನು 10th ಮುಗಿಸೋವರೆಗೂ ನಾನು ಯಾರೇ ಕೇಳಿ ಸೈಂಟಿಸ್ಟ್ ಆಗಬೇಕು ಅಂತಾನೆ ಹೇಳ್ತಾ ಇದ್ದೆ. ಆಮೇಲೆ ಒಂದು ಸರ್ಟೇನ್ ಏಜಲ್ಲಿ ಗೊತ್ತಾಯ್ತು ನನಗೆ, ಒಂದು 8th standard 9th ಓದಬೇಕಾದ್ರೆ ಸೈನ್ಸ್ ಎಲ್ಲ ಕೊಡೋದಿಲ್ಲ ವಿಷುವಲಿ ಇಂಪೇರ್ಡ್ಸ್ಗೆ, ಈ ಥರ ಬ್ಲೈಂಡ್ಸ್ಗೆಲ್ಲ ಕೊಡಲ್ಲ ಅಂತ. ಆದರೆ ನನಗೇನೋ ಒಂಥರ ಒಪ್ಪಿತ್ತು, ಇಲ್ಲ ಏನಾದ್ರು ಮಾಡಲೇಬೇಕು, ಯಾರು ಮಾಡಿಲ್ಲ ಅಂದ್ರೆ ನಾನು ಮಾಡಬೇಕು ಅನ್ನೋಂಗೆ ಒಂಥರ ತಲೆಯಲ್ಲಿ ಕೊರಿತಾ ಇತ್ತು. ಈವನ್ 10th ಎಕ್ಸಾಮ್ ಮುಂಚೆ ಬಂದ್ಬಿಟ್ಟು ನೆಕ್ಸ್ಟ್ ಏನಾಗ್ತೀಯೋ ನೀನು, ಇಲ್ಲ ಕಾಲೇಜಲ್ಲಿ ಏನು ತಗೋತೀಯೋ ಅಂದ್ರೂ ಅಷ್ಟೇನೆ ನಾನು ಸೈಂಟಿಸ್ಟ್ ಆಗ್ತೀನಿ ಅಂತ ಹೇಳ್ತಾ ಇದ್ದೆ. ಎಲ್ಲರೂ ಅದೆಲ್ಲ ಆಗಲ್ಲ, ಹಿಂಗಾಗ್ತೀಯ ಅಂತ ಅಂತಿದ್ರು. ಬಟ್ ಆದರೂ ಒಂಥರ ನನಗೆ ಅದು ತಲೆಯಲ್ಲಿ ಕೊರಿತಾ ಇತ್ತು. ಅದಾದ್ಮೇಲೆ ಆಬ್ವಿಯಸ್ಲಿ 10th ಮುಗಿದ ಮೇಲೆ ಲೈಫ್ ಹೆಂಗಿದೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಸೈನ್ಸ್ನ ಯಾರಿಗೂ ಕೊಡೋದಿಲ್ಲ ಅಂದರೆ ನಮ್ಮಂಥವ್ರಿಗೆ. ಅದಕ್ಕೆ
ಏನಾದರೂ ಚಾಲೆಂಜಿಂಗ್ ಆಗಿ ಮಾಡಬೇಕು ಅನ್ನೋದು ಯಾವಾಗಲೂ ಇಷ್ಟ ನನಗೆ. ಹಾಗಾಗಿ ನಾನೇನು ಮಾಡಿದೆ, ಕಾಮರ್ಸ್ ಚೂಸ್ ಮಾಡಿಕೊಂಡೆ. ಕಾಮರ್ಸ್ ಚೂಸ್ ಮಾಡಿಕೊಂಡು ನಾನು ಆಗಲೇ ಹೇಳ್ದಾಗೆ BCom ಕಂಪ್ಲೀಟ್ ಮಾಡ್ತೀನಿ APS ಕಾಲೇಜಲ್ಲಿ. ಬಟ್ ಆದ್ರೂ ನನಗೆ ಸೈನ್ಸ್ ಹುಚ್ಚು ಹೋಗಲೇ ಇಲ್ಲ. ಏನಾದರೂ ಮಾಡಬೇಕು, ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕು. ಮನೇಲೂ ಏನಾದರೂ ಒಂದು ತಗೊಂಡು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೆ. ಆದರೆ ಒಂದು ದಿವಸ ನನಗೆ ತಲೆಗೆ ಬಂತು, ಇದೆಲ್ಲ ಸುಮ್ಮನೆ ನಾನೇ ಮಾಡ್ಕೊತಾ ಇದ್ರೆ ಏನು ಉಪಯೋಗ, ಜನರಿಗೆ ತೋರಿಸ್ಬೇಕಲ್ಲ ಅಂತ ನಾನು ಯೂಟ್ಯೂಬ್ ಬೆಸ್ಟ್ ಪ್ಲ್ಯಾಟ್ಫಾರ್ಮು, ಎಲ್ರಿಗೂ ರೀಚ್ ಆಗ್ಬೋದು ಅಂದ್ಬಿಟ್ಟು ನಾನೇನು ಮಾಡಿದೆ, ಈ ಚಾನಲನ್ನು ಓಪನ್ ಮಾಡಿದ್ದೀನಿ. ಈ ಚಾನಲಲ್ಲಿ ನಾನು ಎಲ್ಲ ಸೈನ್ಸ್ ರಿಲೇಟೆಡ್ ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಏನೇನು ಎಕ್ಸ್ಪೆರಿಮೆಂಟ್ ಮಾಡ್ತೀನಿ, ನನಗೆ ಅನಿಸಿದ್ದನ್ನು, ನಾನು ತಿಳ್ಕೊಂಡಿದ್ದನ್ನು ಇಲ್ಲಿ ಶೇರ್ ಮಾಡ್ಕೊತೀನಿ. ಸೊ ನನಗೆ ಅಕಾಡೆಮಿಕಲಿ ಮಾಡೋಕ್ಕಾಗಲಿಲ್ಲ ಸೈನ್ಸು. ನೀವು ನನಗೆ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ನೀವು ನನಗೆ ಎನ್ಕರೇಜ್ ಮಾಡಿ, ಫುಲ್ಲು ನನಗೆ ಪ್ರೋತ್ಸಾಹ ಕೊಡಿ ಎಲ್ಲ ವೀಡಿಯೋಸಲ್ಲೂ. ನಾನು ಒಳ್ಳೊಳ್ಳೆ ವೀಡಿಯೋಸ್ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನನಗೆ ಇದು ಸೈನ್ಸ್ ಹೆಂಗಾಗ್ಬಿಟ್ಟಿದೆ ಅಂದರೆ ಒಂಥರ ಹಾಬಿ ಥರನೂ ಆಗೋಗಿದೆ ನನಗೆ. ಸೈನ್ಸನ್ನು ತೋರಿಸ್ಕೊಡ್ತೀನಿ, ಪ್ರಾಕ್ಟಿಕಲಿ ಹೇಗೆ ಮಾಡೋದು, ಏನೇನು ಕಲ್ತ್ಕೋಬೋದು, ನಾವು ಆಟ ಆಡ್ತಾನೆ ಹೇಗೆ ಕಲಿಯೋದು ಅನ್ನೋದನ್ನು ತೋರಿಸ್ಕೊಡೋಕ್ಕೆ ನಾನು ಈ ಚಾನಲನ್ನು ಓಪನ್ ಮಾಡಿದ್ದೀನಿ. ಆಮೇಲೆ ಚಾನಲ್ ಓಪನ್ ಮಾಡಬೇಕಾದ್ರೆ ನನಗಂತೂ ಚಾಲೆಂಜಸ್ ಇದ್ದೇ ಇರುತ್ತೆ. ಎಕ್ಸ್ಪೆರಿಮೆಂಟ್ಸ್ ಮಾಡಬೇಕಾದ್ರೆ ಅದನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಈ ಥರ ಪ್ರಾಬ್ಲಮ್ ಇದ್ದು ಚಾಲೆಂಜಸ್ ಇದೆ ಅಂತ. ಓಕೆ, ನಿಮ್ಮೆಲ್ರಿಗೂ ವೆಲ್ಕಮ್ ಟು ರೋಹಿ ಲ್ಯಾಬ್. ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ, ಲೈಕ್ ಮಾಡೋ ಮೂಲಕ ಹಾಗೂ ಶೇರ್ ಮಾಡೋ ಮೂಲಕ ನನಗೆ ಎನ್ಕರೇಜ್ ಮಾಡಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.